ಊಟ ಸೂಪರ್ ಮೌತ್ ವಾಟರಿಂಗ್ ಊಟ, ಬಾಯಲ್ಲಿ ನೀರು ಬರುತ್ತೆ ನಿಜವಾಗಿಲ್ಲ ಕೂಡ. ಕ್ವಾಲಿಟಿ ಇದೆ ಫುಡ್ ಅಲ್ಲಿ, ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ. ಇದು ನೋಡಿ ಬೆದನೆ ಯಾವ ತರ ಇದೆ ಅಂತ. ಹೋಳಿಗೆ ಬೇರೆ ಇದೆ, ಪಲ್ಯ ಬೇಕಾದಷ್ಟು ಕೊಡ್ತಾರೆ ಆಯ್ತಾ. ತುಂಬಾ ಖುಷಿ ಆಗ್ತಾ ಉಂಟು. ನೀವ್ ಮಾಡೋದಿಲ್ವಾ? ಮಾಡ್ತಿಲ್ಲ, ನೀವು ಮಾಡಿ ಟೇಸ್ಟ್ ಹೇಳಿ ಆಮೇಲೆ ಮಾಡ್ತೀನಿ. ತುಂಬಾ ಟೇಸ್ಟ್ ಇದೆ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಜ್ಞಾನವಿ ಅವ್ರದ್ದು ಜನ್ಮದಿನ. ಹಾಗಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆಲ್ಲ ಸಿಹಿ ಜೊತೆಗೆ ಹಣ್ಣುಗಳನ್ನ ತಂದುಕೊಟ್ಟಿದ್ದಾರೆ. ಸೊ ನಿಮ್ಗೆ ತುಂಬಾ ಖುಷಿ ಆಗೋ ರೀತಿಯಲ್ಲಿ ಇವತ್ತು ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ದೇವ್ರು ಒಳ್ಳೇದು ಮಾಡ್ಲಿ ಸರ್. ಥ್ಯಾಂಕ್ ಯು. ಇಲ್ಲಿ ಬಂದಿದ್ದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ತೀರಾ? ಏನಿಲ್ಲ ಸರ್, ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ, ಮಾತಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ದಕ್ಷಿಣ ಕನ್ನಡದಿಂದ ನಮ್ಮ ಟಿಕ್ ಟಾಕ್ ಸ್ಟಾರ್ ಅಭಿಮಣ್ಣ ಅವ್ರು ಬಂದಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್, ತುಂಬಾ ಗಿವ್ ಅವೇ ಮಾಡ್ತಿರ್ತಾರೆ. ಹಾಗೆ ಲಾಸ್ಟ್ ಟೈಮ್ ಒಂದು ಪುತ್ತೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ. ಅವತ್ತೇ ಹೇಳಿದ್ರು ನಿಮ್ಮ ಆಶ್ರಮಕ್ಕೆ ಒಂದ್ಸತಿ ಬರ್ತೀನಿ ಸರ್, ಅಲ್ಲಿರೋ ದೇವ್ರ ಮಕ್ಕಳು ಆಶೀರ್ವಾದ ಪಡಿಬೇಕು ಅಂತ. ಸೊ ಇವತ್ತು ಅಷ್ಟು ದೂರದಿಂದ ಬಂದು ಇಲ್ಲಿಗೆ ಅವ್ರ ಕೈಲಾದಷ್ಟು ದಿನಸಿ ಸಾಮಗ್ರಿಗಳನ್ನ ತಂದಿದ್ದಾರೆ. ಈ ವಿಡಿಯೋ ಮಾಡಿದ ಉದ್ದೇಶ, ಅವರು ಅಷ್ಟೇ ಪಾಪ ವಿಡಿಯೋ ಎಲ್ಲ ಬೇಡ ಸರ್ ಅಂದ್ರು, ಪ್ರಚಾರ ಅಲ್ಲ. ಯಾಕಂದ್ರೆ ಅಷ್ಟು ದೂರದಿಂದ ಈಗ ಹೆಚ್ಚು ಕಮ್ಮಿ 300-400 ಕಿಲೋಮೀಟರ್ ಇಂದ ಬಂದಿದ್ದಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಜೊತೆಗೆ ಅವರ ಫ್ಯಾಮಿಲಿ, ಅವ್ರ ವೈಫ್ ಬಂದಿದ್ದಾರೆ, ಅವ್ರ ಮಗಳನ್ನ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಬೇಕಾಗಿರೋದು ಏನ್ ಗೊತ್ತಾ? ನಿಮ್ ಪ್ರೀತಿ, ಒಂದು ಆಶೀರ್ವಾದ ಅಷ್ಟೇ. ಸೊ ಅದಕ್ಕೋಸ್ಕರ ಅಲ್ಲಿಂದ ಬಂದಿರೋದ್ರಿಂದ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡೋಣ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ನಮ್ಮ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಎಂತ ಸೇರ್ಲಿಕ್ಕಿಲ್ಲ ಆಯ್ತಾ. ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಇಲ್ಲ ಇಷ್ಟು ಐಟಮ್ ತಂದದ್ದು ಯಾಕೆಂದ್ರೆ ಒಂದು 30-40 ಜನ ಇದ್ದಾರೆ ಅಂತ. ನಿಜವಾಗಿ ನನಗೆ ಇಲ್ಲಿ 140 ಜನ ಇದೆ ಅಂತ ದೇವರಾನ ಗೊತ್ತಿಲ್ಲ. ಇದು ನನಗೆ ಗೊತ್ತಿದ್ರೆ ಅಂದ್ರೆ ಇನ್ನೂ ಕೂಡ ಜಾಸ್ತಿ ತರ್ತಾ ಇದ್ದೇನು. ಇನ್ ಕೇಸ್ ಇದು ಕಟಿಂಗ್ ಮೇಲೆ 150 ಜನ ಯಾರಿಗೆಲ್ಲ ಇದಕ್ಕೆ ರೆಜಿಸ್ಟ್ ಮಾಡಬಹುದು. ನಮಗೆ ಸ್ನಾಕ್ಸ್ ಆ ತರ ಇದೆಲ್ಲ ವಿಡಿಯೋದಲ್ಲಿ ಅಷ್ಟು ವಿಡಿಯೋಗಳನ್ನ ನೋಡಿದೀರಾ?
ನೋಡ್ತಾನೆ ಇರ್ತೀನಿ ನೋಡೋಣ ಅಂತ. ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಾಲಿಟಿಯಲ್ಲಿ ನೋಡೋದಕ್ಕೂ ಹೇಗೆ ವ್ಯತ್ಯಾಸ ಇದೆ? ಅಜಗಜಾಂತರ ವ್ಯತ್ಯಾಸ ಇದೆ ಆಯ್ತಾ. ವಿಡಿಯೋದಲ್ಲಿ ನೀವು ಒಂದಿಷ್ಟು ಜನರನ್ನು ಮಾತ್ರ ನೋಡ್ತಿರ್ಬೋದು, ರಿಯಲಿ ವಿಡಿಯೋದಲ್ಲಿ ಯಾವ ತರ ಇದೆ ಅದೇ ತರ ಇಲ್ಲಿ ಜೆನ್ಯೂನ್ ಆಗಿದೆ. ಯಾವುದೇ ಮೋಸ ಆ ತರದ್ದು ಏನಿಲ್ಲ ಆಯ್ತಾ. ಇಲ್ಲಿ ಇಷ್ಟು 140 ಜನರ ಮುಖದಲ್ಲಿ ಎನಿವೇಸ್ ಯಾವಾಗ ಹ್ಯಾಪಿನೆಸ್ ಇದೆ, ಇಲ್ಲಿ ಸ್ವಲ್ಪ ಸ್ಯಾಡ್ನೆಸ್ ಇಲ್ಲ. ಇಲ್ಲಿ ಇವರು ನಿನ್ನೆ ಬಂದಾರತ್ತೆ, ಇವರು ಕೂಡ ಯಾವುದೇ ತರದ ಒಂದು ಸ್ಮೈಲಿ ಫೇಸ್ ಅಲ್ಲಿ ಇದ್ದಾರೆ ನೋಡಿ. ನಿನ್ನೆ ಸಿಕ್ಕಿ 24 ಗಂಟೆ ಕೂಡ ಆಗ್ಲಿಲ್ಲ, ಆದ್ರೂ ಕೂಡ ಇವರ ಮುಖದಲ್ಲಿ ಒಂದು ಸ್ಮೈಲ್ ಇದೆ. ನೀವು ಹ್ಯಾಪಿ ಅಲ್ವಾ ನೋಡಿ, ಒಂದು ಬೇಜಾರಿಲ್ಲ. ಇವಾಗ ನಮ್ಗೆ ಒಂದು ಬಡಗಿ ಹಾಸ್ಟೆಲ್ಗೆ ಇಷ್ಟೊಂದಾದ್ರೂ ಕೂಡ ನಮ್ಮ ಮುಖದಲ್ಲಿ 24 hours ನಮ್ಮ ಮುಖದಲ್ಲಿ ರಿಯಾಕ್ಷನ್ ಇರುತ್ತೆ. ಇಲ್ಲಿ 2 ವರ್ಷ 3 ವರ್ಷ 4 ವರ್ಷ ಆದರೂ ಕೂಡ ಇರ್ಬೋದಲ್ವಾ. ಎಷ್ಟು ವರ್ಷ ಆಯ್ತು ಕೇಳಿ? ಎಷ್ಟು ವರ್ಷ? 2 ವರ್ಷ ಆದ್ರೂ ಕೂಡ ಸ್ವಂತ ಮನೆ ತರ ಒಂದಿಷ್ಟು ಕೂಡ ಕಿಂಚಿನಷ್ಟು ಕೂಡ ಬೇಜಾರಿಲ್ಲ ಅವರ ಮುಖದಲ್ಲಿ. ಇವರ ಮುಖದಲ್ಲಿ ಕೂಡ 140 ಜನರನ್ನು ನೋಡುದಂದ್ರೆ ಸುಮ್ಮನಲ್ಲ. ಒಂದು ಮನೆಯಲ್ಲಿ 4-5 ಜನರು ಇರುವಾಗಲನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಇವರ ಮನೆಗೆ ನಾನು ವಿಸಿಟ್ ಮಾಡಿದೆ, ಸಣ್ಣ ಮನೆ. ಇವರು ಯಾವ ತರ ರಾಯಲ್ ಲೈಫ್ ಅಲ್ಲಿ ಜೀವಿಸಬಹುದು ಆದ್ರೂ ಕೂಡ ಇಚ್ಛಿಸುದಿಲ್ಲ. ಸಿಂಪಲ್ ಸಿಟಿ ಎಂತ ಹೇಳಲಿಕ್ಕೆ ಸಹ ನೋಡಿ ಆಗ್ತಿಲ್ಲ. ಏನ್ ಹೇಳಿದ್ದೆ ಸರ್ ಕಡಿಮೆನೆ ನಿಮ್ಮ ಹತ್ರ. ತುಂಬಾ ಖುಷಿ ಆಯ್ತು. ಇದೇ ತರ ಇನ್ನು ಸಾವಿರಾರು ಜನರನ್ನು ನೋಡ್ಲಿಕ್ಕೆ ನಿಮ್ಗೆ ದೇವರು ಆಶೀರ್ವಾದ ಮಾಡ್ಲಿ. ನಿಮ್ಮಿಂದ ನಾವು ಕೂಡ ಇದ್ದೇವೆ ಸದಾ. ನೀವು ಯಾವ ಸಪೋರ್ಟ್ ಕೂಡ ಎನಿವೇಸ್ ನಿಮ್ಮ ಹತ್ರ ಎಲ್ಲ ಇರ್ತೀವಿ ಆಯ್ತಾ. ಬ್ಯಾಕ್ ಬೋನ್ ಆಗಿ, ಫ್ರಂಟ್ ಎಲ್ಲ ಬ್ಯಾಕ್ ಬೋನ್ ಆಗಿ ಏನೋ ಕೊಟ್ಟಿದ್ದಾರೆ, ಅದು ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು. ಸದಾ ನಿಮ್ಮ ಜೊತೆ ಇರ್ತೀನಿ. ತುಂಬಾ ಖುಷಿ ಆಗ್ತಾ ಉಂಟು, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ, ಫೀಲಿಂಗ್ಸ್ ಕೂಡ ಆಗ್ತಾ ಉಂಟು. ಲೋಕದಲ್ಲಿ ಇಷ್ಟು ಜನರು ತಂದೆ ತಾಯಿಯನ್ನು ಬಿಟ್ಟು, ಮನೆಯವರನ್ನು ಬಿಟ್ಟು ಬೀದಿಯಲ್ಲೆಲ್ಲ ಬಿಟ್ಟು ಹೋಗ್ತಾರೆ. ಅವರ ಮನೆಯವರೊಂದು ಮಗಳ ತರ ನೋಡ್ತಾರೆ ಅಂತ ಉಂಟಲ್ಲ, ಅಪ್ರಿಷಿಯೇಟ್. ತುಂಬಾ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು. ಸೊ ಎಲ್ಲ ಇದು ಕನ್ನಡಿಗರು ಕೊಟ್ಟಂತ ಶಕ್ತಿ ಅಣ್ಣ. ನಾವು ಇವತ್ತೇನೋ ಒಂದು 140 ಜನ ನೋಡ್ತಿದೀವಿ ಅಂದ್ರೆ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿ ಯಾವಾಗ್ಲೂ ಒಂದು ಆಶೀರ್ವಾದ ಮಾಡೋದ್ರಿಂದ ಇಷ್ಟು ಸೇವೆ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬರೋಬ್ಬರಿ 5,000 ಜನ ಮಲಗೋದಕ್ಕೆ, 1 ಲಕ್ಷ ಜನರನ್ನು ನೋಡುವಂತ ದೇವರು ಶಕ್ತಿ ಕೊಡ್ಲಿ. ಖಂಡಿತವಾಗಿ ಬರ್ತಾರೆ ನಮ್ಮ ಕರ್ನಾಟಕದ ಜನರು, ಕನ್ನಡದ ಜನರು ಯಾವಾಗ್ಲೂ ಕೂಡ ಇವರ ಕೈ ಬಿಡ್ಲಿಕ್ಕಿಲ್ಲ. ಸದಾ ನಿಮ್ಮೊಟ್ಟಿಗೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಅಭಿಯಣ್ಣ ಅವ್ರು ಅಷ್ಟು ದೂರದಿಂದ ಬಂದಿದ್ದಾರೆ. ಸೊ ವಿಷಯ ಇಷ್ಟೇ, ಅಲ್ಲಿಂದ ಇಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದಲ್ಲ. ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಆಶ್ರಮದ ಬಗ್ಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಬಂದಿರೋದು. ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಕೈಲಾದಂತ ಸಪೋರ್ಟ್ ಸಹಾಯವನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಮಾಡ್ಬೇಕು ಅಂತಾನು ಏನೂ ಇಲ್ಲ. ಅಕ್ಕಪಕ್ಕ ಇರ್ತಕ್ಕಂಥ ಆಶ್ರಮಗಳಿಗೆ ನಿಮ್ಮ ಕೈಲಾದಂತ ಸಹಾಯ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಥ್ಯಾಂಕ್ ಯು. ನೋಡಿ ಇವರು ಉಡುಪಿಯವರಂದ್ರೆ ತುಳು ನಮ್ಮ ಎಂಕಲ ಜನಕ್ಕಲು ಹೆಂಚಲ್ಲ ಸೌಖ್ಯ ಮೂರು ಬರ್ತೀವಿ. ದಾದನ ಬೇಜಾರುಂಡ ಸ್ವಂತ ಇಲ್ಲದಂಚೆ ನಾವೊಂದುಂಡೆ ಇವರಿಗೆ ಹ್ಯಾಪಿ ಆಯ್ತು. ಇವ್ರಿ 8 ವರ್ಷ ಉಂಡು, 3 ವರ್ಷ ಉಂಡು, 3 ವರ್ಷ ಆಯ್ತು ಇಲ್ಲಿ ಇವರು 3 ವರ್ಷ ಉಂಡು. ಈಗ 3 ಎವ್ರಿ ಡೇ ಇವರಿಗೆ ಹ್ಯಾಪಿನೆಸ್ ಉಂಡದು. ಮಸ್ತ್ ಖುಷಿ ಉಳ್ಳಾರು. ಇಲ್ಲ ಸ್ವಂತ ಇಲ್ಲದಂಚೆ ಉಳ್ಳಾರ ಇದು ನೋಡಿ ಅಂತ. ಇದು ದಾಯ ಮುಂದೆ ಬರ್ತೀನಿ ಇಲ್ಲಡೆ ಸರಿ ತೂಪು ಬುಜ್ಜೀರು ಮಾಡುತ್ತೆ ಅದ ಪಿದಾಯ ಪಾಡ್ನೆ ಮಾಡುತ್ತ ಹಾಂ ಬೇಕರಿ ತುಲವರು ಹಾಂ ಅಂದ ಇಲ್ಲದಾಗಲಿ ಬೇಜಾರು ಮಾಡ್ಬೇಡಿ, ಬೇಜಾರು ಸಾರಿ. ಜನಗಳ ಅವಸ್ಥೆ ಎಷ್ಟು
सूचना भवन्तु ओम शांति 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 शांति